SC/ST ಸಮುದಾಯದ ಅಭಿವೃದ್ಧಿಗೆ ಅಂತ ಮೀಸಲಿಟ್ಟಿದ್ದ ಹಣವನ್ನು ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡೋದನ್ನ ಖುದ್ದು ಸರ್ಕಾರನೇ ಒಪ್ಪಿಕೊಂಡಿದೆ. ಅವರ ಅಭಿವೃದ್ಧಿಗೆ ಇಂತ ಇಟ್ಟಂತಹ ದುಡ್ಡು ಗ್ಯಾರಂಟಿ ಪಾಲಾಗಿದೆ. SC/ST TSP ಅನುದಾನದ 35% ಹಣ ಗ್ಯಾರಂಟಿ ಹೋಗಿದೆ. ಆ ಸಮುದಾಯದ ಅಭಿವೃದ್ಧಿಗೆ ಅಂತ ಖರ್ಚು ಮಾಡಬೇಕಾಗಿದ್ದ ದುಡ್ಡು. ಸೊ ಈಗ ಅದನ್ನು ಏನು ಮಾಡ್ತಾರೆ, ಸಾವಿರಾರು ಕೋಟಿ ಗ್ಯಾರಂಟಿಗೆ ಖರ್ಚು ಮಾಡಿದೆ ರಾಜ್ಯ ಸರ್ಕಾರ. ದಲಿತರ ಹಣ ಗ್ಯಾರಂಟಿ ಪಾಲಾಗಿದೆ. ಸರ್ಕಾರದ ಅಂಕಿಅಂಶಗಳಲ್ಲೇ ಇದೆಲ್ಲ ಅನಾವರಣವಾಗಿದೆ. SC/ST TSP ಹಣ ಯಾವ ಯೋಜನೆಗೆ ಬಳಕೆ ನೋಡಿ, ಯೋಜನೆಗೆ ಬಳಕೆ ಆಗಿದೆ ಅನ್ನೋದು ಸೆಕೆಂಡ್ರಿ. ಅಲ್ಲಿ ಸಮುದಾಯವನ್ನು ಪ್ರತಿನಿಧಿಸುವಂತಹ ಮಂತ್ರಿಗಳಿದ್ದಾರೆ, ಮಹದೇವಪ್ಪನವರಿದ್ದಾರೆ, ಪರಮೇಶ್ವರ್ ಅವರಿದ್ದಾರೆ, ಸತೀಶ್ ಜಾರಕಿಹೊಳಿ ಅವರಿದ್ದಾರೆ, ಪ್ರಭಾವಿಗಳೇ ಇದ್ದಾರೆ. ಯಾರು ಪ್ರಶ್ನೆ ಮಾಡಿಲ್ಲ? ನಮ್ಮ ಸಮುದಾಯದ ಅಭಿವೃದ್ಧಿಗೆ ಇಟ್ಟ ದುಡ್ಡನ್ನು ಗ್ಯಾರಂಟಿಗೆ ಯಾಕೆ ಕೊಟ್ರಿ ಅಂತ ಯಾಕೆ ಕೇಳಿಲ್ಲ? ಸಮುದಾಯಕ್ಕೆ ಮಾಡಿದಂತಹ ಅನ್ಯಾಯ ಅಲ್ವಾ ಇದು? ಹಾಗಾದರೆ ನಾವು ನಿಮಗೆ ಅಂಕಿ ಅಂಶದ ಸಮೇತವಾಗಿ ಹೇಳ್ತೀವಿ ನೋಡಿ. ಓಕೆ, ಅಂಕಿಅಂಶ ಏನು ಹೇಳುತ್ತೆ ಅಂದರೆ 2024-25ರಲ್ಲಿ ಗ್ಯಾರಂಟಿಗೆ 52,000 ಕೋಟಿ ರೂಪಾಯಿಯನ್ನು ನಾವು ಎತ್ತಿಡ್ತಾ ಇದ್ದೀವಿ ಅಂತ ಸಿದ್ದರಾಮಯ್ಯ ಅವರ ಬಜೆಟ್ನಲ್ಲಿ ಹೇಳಿದರು. ಕರೆಕ್ಟಾ? ಸೊ ಇದರಲ್ಲಿ ಆಲ್ಮೋಸ್ಟು ನೆಕ್ಸ್ಟ್ ನಾವು ಬ್ರೇಕ್ ಡೌನ್ ಮಾಡ್ತಾ ಹೋಗ್ತೀವಿ ನಿಮಗೆ ಎಷ್ಟೆಷ್ಟು ಅಮೌಂಟು ಎಲ್ಲೆಲ್ಲಿ ಇಟ್ಟಿದ್ದಾರೆ ಅಂತ. SC/ST TSP ಅಂದರೆ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬು ಸಪ್ಲಾನ್ ಇದೆಯಲ್ಲ, ಅದರ ಅನುದಾನದಿಂದ 14,282 ಕೋಟಿ ರೂಪಾಯಿಯನ್ನು ಹಂಚಿಕೆ ಮಾಡಲಾಗಿದೆ ಅನ್ನೋದನ್ನು ಕೂಡ ಮಾಹಿತಿ ಸಿಗ್ತಾ ಇದೆ. ಇದರಲ್ಲಿ ಗ್ಯಾರಂಟಿಗೆ ಒಟ್ಟು 8,094 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆಗೊಳಿಸಲಾಗಿದೆ. ಎಲ್ಲಿ ಡೈವರ್ಟ್ ಮಾಡಿದ್ದಾರೆ, ಹೆಂಗೆ ಡೈವರ್ಟ್ ಮಾಡಿದ್ದಾರೆ ಅಂತ. ಈ ಪೈಕಿ 8,043.57 ಕೋಟಿ ರೂಪಾಯಿಯಷ್ಟು ಹಣವನ್ನು ಖರ್ಚು ಮಾಡಿದ್ದಾರೆ. ಗ್ಯಾರಂಟಿ ಅನ್ನೋದು ಬಿಳಿ ಆನೆ ರೀತಿ ಸರ್ಕಾರಕ್ಕೆ ಹೇಗೆ ಭಾಸವಾಗ್ತಿದೆ ಅಂತ ನೋಡ್ತಾ ಇದ್ದೀರಾ ನೀವು. 2024-25ರಲ್ಲಿ ಒಟ್ಟು 40,042 ಕೋಟಿ ರೂಪಾಯಿಯನ್ನು SC/ST TSP ಅನುದಾನಕ್ಕೆ ಅಂತ ಹೇಳಿ ಎತ್ತಿಡೋ ಕೆಲಸ ಆಯಿತು. ಬಟ್ ಉಪಯೋಗ ಆಗಿದೆಯಲ್ಲಿ ಅಂತ ಕೇಳಿದ್ರೆ ಆಲ್ಮೋಸ್ಟ್ 40% ಹಣ ಆಲ್ರೆಡಿ ಡೈವರ್ಟ್ ಆಗೋಗಿದೆ. ಗ್ಯಾರಂಟಿ ಯೋಜನೆಗಳು ಆಲ್ರೆಡಿ ಡೈವರ್ಟ್ ಆಗಿದೆ. ಆಮೇಲೆ ನಿಮ್ಗೆ ನೆನಪಿರ್ಬೋದು ವೀಕ್ಷಕರೇ, ಈ SC/ST TSP ಕಾಯ್ದೆ ಇದೆಯಲ್ಲ, ಅದನ್ನು ಯಾರು ತಂದಿದ್ದು ಅಂತ ಕೇಳಿದ್ರೆ ಸಿದ್ದರಾಮಯ್ಯ ಅವರ ಮೊದಲ ಟರ್ಮ್ನಲ್ಲಿ ತಂದಿದ್ದು. ಇದು ದಲಿತರ ಕಲ್ಯಾಣಕ್ಕೋಸ್ಕರ ತಂದಂತಹ ಕಾಯ್ದೆ ಅಂತ ಹೇಳಿದ್ರು. ಬಟ್ ಕಾಯ್ದೆಯ ಉಪಯೋಗ ಯಾರಿಗಾಯ್ತು? ಎಷ್ಟು ಜನ ದಲಿತರಿಗಾಯ್ತು ಅನ್ನೋದು ಪ್ರಶ್ನೆ ಇಲ್ಲಿ ನೋಡಿ. ಅದಕ್ಕೆ ನಾವಿನ್ನೂ ಬ್ರೇಕ್ ಡೌನ್ ಮಾಡ್ತಾ ಇದ್ದೀವಿ ನಿಮಗೆ ಡೀಟೇಲ್ಸ್ನ. SC/ST ಅನುದಾನದಿಂದ 9,980.48 ಕೋಟಿ ರೂಪಾಯಿಯನ್ನು ಹಂಚಿಕೆ ಮಾಡಲಾಗಿದೆ ಅನ್ನೋದರ ಡೀಟೇಲ್ಸ್ ಕೂಡ ನಮಗೆ ಸಿಗ್ತಾ ಇದೆ. TSP ಅನುದಾನದಿಂದ ಪ್ರಸಕ್ತ ಸಾಲಿನಲ್ಲಿ 4,301.72 ಕೋಟಿ ರೂಪಾಯಿ ಅನುದಾನವನ್ನು ಎತ್ತಿಡೋ ಕೆಲಸ ಆಗಿದೆ. ಬಟ್ ಅಗೇನ್ ಇದನ್ನು ಕೂಡ ಎಲ್ಲಿ ಡೈವರ್ಟ್ ಮಾಡ್ತಾರೆ ಅನ್ನೋದು ಪ್ರಶ್ನೆ. ಈಗ ಆಲ್ರೆಡಿ 40% ಅಷ್ಟು ಖರ್ಚು ಮಾಡಾಗಿದೆ. ಇನ್ 60% ಕತೆ ಗೊತ್ತಿಲ್ಲ ನಮಗೆ. ಈ ಪೈಕಿ ಜನವರಿವರೆಗೂ ಗ್ಯಾರಂಟಿಗಳಿಗೆ 2,347.57 ಕೋಟಿ ರೂಪಾಯಿಯನ್ನು ಹಣವನ್ನು ಯಾವ್ಯಾವ ಕಾಯ್ದೆ ಅಡಿಯಲ್ಲಿ ದಲಿತರಿಗೆ ಉಪಯೋಗ ಆಗಲಿ, ಹಿಂದುಳಿದ ವರ್ಗದವರಿಗೆ ಉಪಯೋಗ ಆಗಲಿ ಅಂತ ಎತ್ತಿಟ್ಟಿದ್ರು, ಅದೆಲ್ಲವನ್ನು ಡೈವರ್ಟ್ ಮಾಡೋ ಕೆಲಸ ಆಗಿದೆ. ಗೋವಿಂದ ಕಾರಜೋಳ ಅವರು ಫಸ್ಟ್ ಪ್ರಶ್ನೆಯನ್ನು ಕೇಳಿದರು, ಫಸ್ಟು ಧ್ವನಿ ಅಂತ ಎತ್ತಿದ್ರು, ನಿಮ್ಗೆ ನೆನಪಿರ್ಬೋದು ನೋಡಿ. TSP ಅನುದಾನದಲ್ಲಿ ಗ್ಯಾರಂಟಿಗೆ ಬಹುಪಾಲು ಅಂದರೆ ಆಲ್ಮೋಸ್ಟ್ 41% ಅಷ್ಟು ಹಣ ಹೋಗಿದೆ. ರೈಟ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡೆಯೋಣ. ಶ್ರೀನಿವಾಸ್, ಈಗ ಸಾರಾಂಶ ಏನು, ಇಷ್ಟರ ಸಾರಾಂಶ ಏನು ಅಂತಂದರೆ, ಬೇರೆ ಬೇರೆ ಸಮುದಾಯಗಳ ಅಭಿವೃದ್ಧಿಗೆ ಯೋಜನೆಗಳಿಗೆ ಅಂತ ಎತ್ತಿಟ್ಟಿದ್ದ ಹಣವನ್ನು ಸರ್ಕಾರ ಗ್ಯಾರಂಟಿ ಯೋಜನೆಗಳು ಬಳಸ್ಕೊಂಡಿದೆ. ಗ್ಯಾರಂಟಿಗೂ 52,000 ಕೋಟಿ ಮೀಸಲಿಟ್ಟಿದ್ರು. ಅದಲ್ಲದೆ ಎಕ್ಸ್ಟ್ರಾ ದುಡ್ಡು ತೊಗೊಂಡಿದ್ದಾರೆ ಅಂತಂದರೆ ಗ್ಯಾರಂಟಿ ಯೋಜನೆಗಳಿಗೆ 52,000 ಕೋಟಿ ಸಾಕಾಗ್ತಾ ಇಲ್ಲ, ಸರ್ಕಾರ ಸುಳ್ಳು ಹೇಳ್ತಾ ಇದೆ ಅಂತ ಆಯಿತು. ಒಟ್ಟಾರೆ ಹೌದಾ ಅಂತ? ಅರವಿಂದ್, ಹೌದು, ನೀವು ಹೇಳ್ತಿರುವಂಥದ್ದು ಸತ್ಯ. ಅದ್ರ ಜೊತೆಗೆ 52,000 ಕೋಟಿಯನ್ನು ಹೊಂದಿಸೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಆಗಿಲ್ಲ ಅನ್ನುವಂಥ ಅಂಶಗಳು ಈಗ ಉಲ್ಲೇಖ ಆಗ್ತಿದೆ. ಯಾಕೆಂದ್ರೆ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡಗಳಿಗೆ ಮೀಸಲಾದಂತ SCP TSP ಹಣ ಏನಿದೆ ಸುಮಾರು 40,000 ಕೋಟಿ 2024-25 ಸಾಲಿನಲ್ಲಿ ಸರ್ಕಾರ ಎತ್ತಿಟ್ಟಿತ್ತು. ಅದನ್ನ ಪ್ಯೂರ್ಲಿ ದಲಿತರ ಉದ್ಧಾರಕ್ಕಾಗಿ, ಅಭಿವೃದ್ಧಿಗಾಗಿ ಆ ಹಣವನ್ನ ಬಳಸ್ಕೊಳ್ಬೇಕು, ಎಲ್ಲೂ ಕೂಡ ಬೇರೆ ಕಡೆ ಡೈವರ್ಟ್ ಮಾಡಬಾರ್ದು ಅನ್ನುವಂಥ ಕಾನೂನನ್ನ ಸಿದ್ದರಾಮಯ್ಯನವರೇ ತಂದಿದ್ದು. ಆದ್ರೆ ಈಗ ಗ್ಯಾರಂಟಿ ಯೋಜನೆಗಳಿಗೆ 40,000 ಕೋಟಿಗಳ ಪೈಕಿ ಹತ್ತತ್ರ 14,500 ಕೋಟಿಗಳಷ್ಟು ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಂಡಿರುವಂತದ್ದು. ಯಾಕೆ ಅಂದ್ರೆ ಹಣ ಶಾರ್ಟೇಜ್ ಸರ್ಕಾರದ ಬಳಿ ಇರೋದ್ರಿಂದ ಇದನ್ನ ಬಳಸ್ಕೊಂಡಿದ್ದಾರೆ ಅನ್ನುವಂಥದ್ದು. ಅರವಿಂದ್, ಇನ್ನೊಂದು, ಗ್ಯಾರಂಟಿ ಯೋಜನೆಗಳಲ್ಲಿ ಆ ಹಣ ದಲಿತರಿಗೆ ಹೋಗಿದೆ ಅಂತ ಯಾವ ರೀತಿ ಹೇಳ್ತೀರಾ? ಶಕ್ತಿ ಯೋಜನೆ, ಬಸ್ನಲ್ಲಿ ಸಂಚಾರ ಮಾಡ್ತಾರೆ ಕಂಡಕ್ಟರ್, ಎಲ್ಲರನ್ನೂ ಕೂಡ ನೀವು ದಲಿತರ ಅಂತ ಕೇಳಿ ಟಿಕ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಹಾಗಾಗಿ ಈ ಒಂದು ಅನುದಾನ
ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡಗಳಿಗೆ ನಿಗದಿಯಾದಂತಹ ಹಣವನ್ನ ಬೇರೆ ಸಮುದಾಯಕ್ಕೂ ಕೂಡ ಗ್ಯಾರಂಟಿ ಹೆಸರಲ್ಲಿ ವರ್ಗಾವಣೆ ಮಾಡಿದ್ದಾರೆ ಅನ್ನುವಂಥದ್ದು ಈಗಿರುವಂತಹ ಅಂಕಿಅಂಶಗಳು. ಇದು ಸರ್ಕಾರವೇ ಕೊಟ್ಟಿರುವಂತದ್ದು. ಇದು ಜನವರಿವರೆಗೆ ಇರುವಂತಹ ಮಾಹಿತಿಗಳು. ಫೆಬ್ರವರಿ ಮಾರ್ಚ್ ಇನ್ನೂ ಕೂಡ ಅದು ಜಾಸ್ತಿ ಆಗುತ್ತೆ. ಹಾಗಾಗಿ ದಲಿತರಿಗೆ ಮೀಸಲಿಟ್ಟಂತ ಹಣವನ್ನ ಸರ್ಕಾರ ಗ್ಯಾರಂಟಿಗೆ ಬಳಸ್ಕೊಂಡಿದೆ ಅನ್ನುವಂಥದ್ದು ಸ್ಪಷ್ಟ. ಹೀಗಾಗಿನೇ ಬಿಜೆಪಿಯವರು ಈ ಬಗ್ಗೆ ಧ್ವನಿಯನ್ನ ಎತ್ತಿರುವಂತದ್ದು. ಸದನದಲ್ಲೂ ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡಿ ಸರ್ಕಾರವನ್ನ ಅಟ್ಯಾಕ್ ಮಾಡುವಂತಹ ಸಾಧ್ಯತೆಗಳಿದ್ದಾವೆ. ಈಗಾಗಲೇ ಅದನ್ನ ಬಿಜೆಪಿಯವರು ಸ್ಪಷ್ಟಪಡಿಸಿರುವಂತದ್ದು. ಆದ್ರೆ ಸರ್ಕಾರ ದಲಿತರ ಉದ್ಧಾರ ಮಾಡ್ತೀನಿ ಅನ್ನುವಂತಹ ನಿಟ್ಟಿನಲ್ಲಿ ದಲಿತರ ಹಣವನ್ನ ಬೇರೆ ಗ್ಯಾರಂಟಿ ಯೋಜನೆಗೆ ಬಳಸ್ಕೊಳ್ಳೋದು ಎಷ್ಟು ಸರಿ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ಸರ್ಕಾರದಲ್ಲಿರುವಂತಹ ದಲಿತ ಮಂತ್ರಿಗಳು ಇದನ್ನ ಪ್ರಶ್ನೆ ಮಾಡದೇ ಇರುವಂತದ್ದು ವಿಪರ್ಯಾಸ ಅಂತ ಹೇಳ್ಬೋದು. ಅರವಿಂದ್, ಶ್ರೀನಿವಾಸ್, ಹಿಂದುಳಿದವರ ಕಲ್ಯಾಣ, ಹಿಂದುಳಿದವರ ಅಭ್ಯುದಯಕ್ಕೆ ಅಂತ ನಾವು ಈ ಕಾಯ್ದೆ ತರ್ತಾ ಇದೀವಿ ಅಂತ ಸಿದ್ದರಾಮಯ್ಯ ಅವರು ತಮ್ಮ ಫಸ್ಟ್ ಟರ್ಮ್ ನಲ್ಲಿ ಹೇಳಿದ್ರು. ಅಭ್ಯುದಯ ಮತ್ತೆ ಕಲ್ಯಾಣ ಅಂದ್ರೆ ಹಿಂಗ ಅವ್ರ ಅರ್ಥದಲ್ಲಿ ಅನ್ನೋದು ಪ್ರಶ್ನೆ. ಮತ್ತೆ ಯಾವೊಬ್ಬ ಇಲಾಖೆ ಸಚಿವರಿಗೂ ಕೂಡ ಪ್ರಾಪರ್ ಪ್ಲಾನಿಂಗೇ ಇಲ್ವಾ? ಎಷ್ಟು ದುಡ್ಡು ಎತ್ತಿಡ್ಬೇಕು, ಎಷ್ಟು ದುಡ್ಡು ಹರಿದು ಬರುತ್ತೆ, ರಾಜಸ್ವದ ವೆಚ್ಚ ಏನು, ಯಾವುದು ಪ್ರಾಪರ್ ಪ್ಲಾನಿಂಗೇ ಇಲ್ವಾ ಈ ಸರ್ಕಾರದಲ್ಲಿ ಅನ್ನೋದು ಪ್ರಶ್ನೆ. ಮಮತಾ, ಸರ್ಕಾರ ಬಹುಶಃ ಗ್ಯಾರಂಟಿ ಯೋಜನೆ ಇಷ್ಟು ದೊಡ್ಡ ಮಟ್ಟದ ಹೊಡೆತ ಕೊಡುತ್ತೆ ಅನ್ನುವಂಥದ್ದು ಊಹಿಸಿರ್ಲಿಲ್ಲ ಅಂತ ಅನ್ಸುತ್ತೆ. ಹಾಗಾಗಿನೇ ಅವರಿಗೆ ಹೆಚ್ಚು ಹಣದ ಅವಶ್ಯಕತೆ ಇದೆ. ನಾನು ಈಗಾಗಲೇ ಹೇಳಿದಾಗೆ ಸರ್ಕಾರ 52,000 ಕೋಟಿ ಘೋಷಣೆ ಮಾಡಿದ್ರು ಬಜೆಟ್ ನಲ್ಲಿ. ಅಷ್ಟು ಹಣವನ್ನ ಸಂಗ್ರಹ ಮಾಡ್ಲಿಕ್ಕೆ ಆಗ್ಲಿಲ್ಲ. ಹಾಗಾಗಿನೇ SCP TSP ಯಲ್ಲಿ ಕೈ ಹಾಕಿರುವಂತದ್ದು. ನಾವು ಅದನ್ನ ದಲಿತರಿಗೆ ಕೊಡ್ತಿದೀವಿ ಅನ್ನೋದು. ನಾನು ಈಗಾಗಲೇ ಹೇಳಿದಾಗೆ ಗೃಹಲಕ್ಷ್ಮಿಯಲ್ಲಿ ನಿಮ್ಗೆ ಅಂಕಿಅಂಶಗಳು ಸಿಗ್ಬೋದು. ದಲಿತ ಹೆಣ್ಮಕ್ಳು ಎಷ್ಟಿದ್ದಾರೆ, ಮಹಿಳೆಯರು ಎಷ್ಟಿದ್ದಾರೆ ಅನ್ನುವಂಥದ್ದನ್ನ ಅಂಕಿಅಂಶ ಸಿಗ್ಬೋದು. ಆದ್ರೆ ಅನ್ನಭಾಗ್ಯದಲ್ಲಿ ಯಾವ ರೀತಿ ತಗೋತೀರಾ, ಶಕ್ತಿ ಯೋಜನೆಯಲ್ಲಿ ಯಾವ ರೀತಿ ತೆಗೆದುಕೊಳ್ತೀರಾ ಅನ್ನುವಂಥದ್ದೇ ಪ್ರಶ್ನೆ. ಆದ್ರೆ ನೀವು ಹೇಳಿದಾಗೆ ಉದ್ಧಾರ ಮಾಡ್ತೀವಿ ಅಂತ ಕಾನೂನು ತಂದವ್ರೆ ಈಗ ಕಾನೂನಿನ ಉಲ್ಲಂಘನೆ ಮಾಡಿ ಆ ಹಣವನ್ನ ಖರ್ಚು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇತ್ತೀಚೆಗೆ ಒಂದಿಷ್ಟು ಸುದ್ದಿಗಳು ಕೂಡ ಬಂದಿತ್ತು. ದಲಿತರ ನಿಗಮಗಳಿಗೆ ಅಂದ್ರೆ ಅಂಬೇಡ್ಕರ್ ನಿಗಮ ಸೇರಿ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡಗಳೇನಿದ್ದಾವೆ ಆ ನಿಗಮಕ್ಕೂ ಕೂಡ ಹಣ ಬಿಡುಗಡೆ ಮಾಡಿಲ್ಲ ಅನ್ನುವಂಥದ್ದು. ಬಿಕಾಸ್ ಆ ಹಣವನ್ನ ಗ್ಯಾರಂಟಿ ಯೋಜನೆಗೆ ಬಳಸ್ಕೊಂಡಿದ್ದಾರೆ ಅನ್ನುವಂಥದ್ದು ಆರೋಪಗಳು. ಅರವಿಂದ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಶ್ರೀನಿವಾಸ್, ಧನ್ಯವಾದ. ಈ ಗ್ಯಾರಂಟಿ ಯೋಜನೆ ಅಂತಕ್ಕಂಥದ್ದು ನನ್ನ ಪ್ರಕಾರ ಒಂದು ದೊಡ್ಡ ಹಂಡೆ. ಇವರು ಬೇರೆ ಬೇರೆ ಯೋಜನೆಗಳಿಗೆ ದುಡ್ಡಿಟ್ಟಿರೋದು ಲೋಟದಲ್ಲಿರೋ ನೀರು. ಇವ್ರು ಏನು ಮಾಡ್ತಾ ಇದ್ದಾರೆ, ಲೋಟದಲ್ಲಿರೋ ನೀರು ತೆಗೆದು ಹಂಡೆಗೆ ಹಾಕ್ತಿದ್ದಾರೆ, ಅದು ತುಂಬುತ್ತಿಲ್ಲ. ಇಷ್ಟೆಲ್ಲ ಆದರೂ 4 ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆಯ ದುಡ್ಡು ಕೊಟ್ಟಿಲ್ಲ. ಇವ್ರು ಏನೇನೋ ಹೇಳ್ಬೋದು 108 ಕಾರಣಗಳನ್ನ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ದುಡ್ಡಿಲ್ಲ ಅಂದರೆ ಆರ್ಥಿಕ ಶಿಸ್ತನ್ನು ಕಾಪಾಡುವಲ್ಲಿ ಎಕ್ಸ್ಪರ್ಟ್ ಆಗಿದ್ದ CM ಸಿದ್ದರಾಮಯ್ಯನವರಿಗೆ ಈ ಸರ್ತಿ ಆ ಮನಿ ಮೇಂಟೆನೆನ್ಸ್ ಅಂತಕ್ಕಂಥದ್ದನ್ನ, ಎಕನಾಮಿಕ್ ಮೇಂಟೆನೆನ್ಸ್ ಅಂತಕ್ಕಂಥದ್ದನ್ನ ಮಾಡೋದಕ್ಕಾಗ್ತಾ ಇಲ್ಲ. ಹಿಮಾಚಲ ಪ್ರದೇಶ ತರಾನೇ ನಮ್ಮ ಕರ್ನಾಟಕ ಇಲ್ಲೂ ಆಗ್ತಾ ಇದೆ. ಇದು ಇನ್ನೂ 2 ವರ್ಷನೂ ಕಂಪ್ಲೀಟ್ ಆಗಿಲ್ಲ. ಮೇಗೆ 2 ವರ್ಷ ಕಂಪ್ಲೀಟ್ ಆಗೋದು. ಈಗಲೇ ಈ ಸ್ಥಿತಿ ಆದರೆ ಮುಂದೇನು ಅಂತಕ್ಕಂಥದ್ದನ್ನು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಮತ್ತು ಸಮುದಾಯದವರು ಬಿಡಬೇಡಿ. ನಿಮ್ಮ ಸಮುದಾಯಕ್ಕೆ ಅನ್ಯಾಯ ಆಗಿದೆ, ನೀವು ಧ್ವನಿ ಎತ್ತಬೇಕು. ನಿಮಗೆ ಬರಬೇಕಾದ ದುಡ್ಡು ನಿಮಗೆ ಸರ್ಕಾರದಿಂದ ಬರೋ ಹಾಗೆ ನೀವು ಹೋರಾಟಗಳನ್ನ ಮಾಡಬೇಕು.